ಪ್ರೆಸೆಂಟ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ವರ್ಕೌಟ್ ಆಗಿರಬಹುದು, ಎಕ್ಸಸೈಸ್ ಆಗಿರ್ಬೋದು, ಜಿಮ್ ಅಂತ ಹೇಳಿ ಜಾಸ್ತಿ ಟೈಮನ್ನು ಅದಕ್ಕೆ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾದರೂ ಸಂಧಿವಾತ ಸಮಸ್ಯೆಗೆ ಎಫೆಕ್ಟ್ ಆಗುತ್ತಾ? ಅದೇ ಇವಾಗ ಪ್ರಾಪರ್ ಏನು ಜಿಮ್ ಹೋದ್ರೂ ಏನು ಹೆವಿ ಎಕ್ಸಸೈಸ್ ಮಾಡಿದ್ರು ಅವರಿಗೆ ಒಂದು ಜಿಮ್ ಟ್ರೈನರ್ ಒಂದು ಹೇಳಿರ್ತಾರೆ. ಯಾಕೆಂದರೆ ಅವ್ರದ್ದು ಪರ್ಟಿಕ್ಯುಲರ್ ಇವಾಗ ಏನು ಹೇಳಿದ್ರು ವೆಯ್ಟ್ ಲಿಫ್ಟಿಂಗ್ ಮಾಡಿದರೆ ಅವ್ರದ್ದು ಸ್ಪೈನಲ್ ಇದಕ್ಕೆ ಸಪೋರ್ಟ್ ಕೊಡೋ ಒಂದು ಬೆಲ್ಟ್ ಹಾಕಲಿಕ್ಕೆಲ್ಲ ಹೇಳ್ತಾ ಇರುತ್ತೆ. ಯಾಕೆ ಅಂದರೆ ಅದೊಂದು ಸಪೋರ್ಟ್ ಕೊಡಲೇಬೇಕು. ಇಲ್ಲಾಂದರೆ ಇದೆ ಜಾಸ್ತಿಯಾಗಿ ನೀವು ವಿತೌಟ್ ಸಪೋರ್ಟ್ ಈ ಥರ ವೆಯ್ಟ್ ಲಿಫ್ಟಿಂಗು ಆಮೇಲೆ ಈ ಥರ ಎಲ್ಲ ಎಕ್ಸಸೈಸ್ ಎಲ್ಲ ಹೆವಿ ಎಕ್ಸಸೈಸ್ ಮಾಡಿದರೆ ನಿಮ್ಮ ಜಾಯಿಂಟಿಗೆ ಡೆಫಿನೆಟಾಗಿ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅದು ಅವರು ಹೇಳೋ ಪ್ರಕಾರ ಇರುವ ಮೆಷರ್ಮೆಂಟ್ ಅದಕ್ಕೆ ಮೆಷರ್ಸನ್ನು ತಗೊಂಡು ನೀವು ಮಾಡಿದರೆ ನಿಮಗೆ ಅಷ್ಟು ಬೇಗನೆ ಅದು ಜಾಯಿಂಟಿಗೆ ಎಫೆಕ್ಟ್ ಆಗೋ ಅಂತ ಬರಲ್ಲ. ಆಮೇಲೆ ನೀವು ಎಕ್ಸಸೈಸ್ ಮಾಡೋದಂದಿಂದ ನಿಮ್ಮದು ವೆಯ್ಟ್ ಲಾಸ್ ಹಂಗೆ ಏನಾದರೂ ಇದೆ ಎಕ್ಸಸೈಸ್ ಮಾಡೋಕ್ಕಿಂತ ತುಂಬ ಏನು ಹೇಳೋದು ಹೆಲ್ತಿಗೆ ತುಂಬ ಒಳ್ಳೇದಂತಲೂ ಕೂಡ ಹೇಳ್ತೀವಿ. ಬಟ್ ಏನಂದರೆ ತುಂಬ ಸಪೋರ್ಟಿವ್ ಇರುವ ರೀತಿಯಲ್ಲಿ ಇರುವ ಎಕ್ಸಸೈಸ್ಗಳನ್ನ ನೀವು ಮಾಡಬೇಕು. ದಿನ ವಾಕಿಂಗ್ ಎಲ್ಲ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅದು ನಿಮ್ಮ ಜಾಯಿಂಟ್ಗೆ ಕೂಡ ತುಂಬ ಏನು ಹೇಳೋದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಹೇಳಿ ಪ್ರೆಸೆಂಟ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ವರ್ಕೌಟ್ ಆಗಿರಬಹುದು, ಎಕ್ಸಸೈಸ್ ಆಗಿರ್ಬೋದು, ಜಿಮ್ ಅಂತ ಹೇಳಿ ಜಾಸ್ತಿ ಟೈಮನ್ನು ಅದಕ್ಕೆ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾದರೂ ಸಂಧಿವಾತ ಸಮಸ್ಯೆಗೆ ಎಫೆಕ್ಟ್ ಆಗುತ್ತಾ? ಅದೇ ಇವಾಗ ಪ್ರಾಪರ್ ಏನು ಜಿಮ್ ಹೋದ್ರೂ ಏನು ಹೆವಿ ಎಕ್ಸಸೈಸ್ ಮಾಡಿದ್ರು ಅವರಿಗೆ ಒಂದು ಜಿಮ್ ಟ್ರೈನರ್ ಒಂದು ಹೇಳಿರ್ತಾರೆ. ಯಾಕೆಂದರೆ ಅವ್ರದ್ದು ಪರ್ಟಿಕ್ಯುಲರ್ ಇವಾಗ ಏನು ಹೇಳಿದ್ರು ವೆಯ್ಟ್ ಲಿಫ್ಟಿಂಗ್ ಮಾಡಿದರೆ ಅವ್ರದ್ದು ಸ್ಪೈನಲ್ ಇದಕ್ಕೆ ಸಪೋರ್ಟ್ ಕೊಡೋ ಒಂದು ಬೆಲ್ಟ್ ಹಾಕಲಿಕ್ಕೆಲ್ಲ ಹೇಳ್ತಾ ಇರುತ್ತೆ. ಯಾಕೆ ಅಂದರೆ ಅದೊಂದು ಸಪೋರ್ಟ್ ಕೊಡಲೇಬೇಕು. ಇಲ್ಲಾಂದರೆ ಇದೆ ಜಾಸ್ತಿಯಾಗಿ ನೀವು ವಿತೌಟ್ ಸಪೋರ್ಟ್ ಈ ಥರ ವೆಯ್ಟ್ ಲಿಫ್ಟಿಂಗು ಆಮೇಲೆ ಈ ಥರ ಎಲ್ಲ ಎಕ್ಸಸೈಸ್ ಎಲ್ಲ ಹೆವಿ ಎಕ್ಸಸೈಸ್ ಮಾಡಿದರೆ ನಿಮ್ಮ ಜಾಯಿಂಟಿಗೆ ಡೆಫಿನೆಟಾಗಿ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅದು ಅವರು ಹೇಳೋ ಪ್ರಕಾರ ಇರುವ ಮೆಷರ್ಮೆಂಟ್ ಅದಕ್ಕೆ ಮೆಷರ್ಸನ್ನು ತಗೊಂಡು ನೀವು ಮಾಡಿದರೆ ನಿಮಗೆ ಅಷ್ಟು ಬೇಗನೆ ಅದು ಜಾಯಿಂಟಿಗೆ ಎಫೆಕ್ಟ್ ಆಗೋ ಅಂತ ಬರಲ್ಲ. ಆಮೇಲೆ ನೀವು ಎಕ್ಸಸೈಸ್ ಮಾಡೋದಂದಿಂದ ನಿಮ್ಮದು ವೆಯ್ಟ್ ಲಾಸ್ ಹಂಗೆ ಏನಾದರೂ ಇದೆ ಎಕ್ಸಸೈಸ್ ಮಾಡೋಕ್ಕಿಂತ ತುಂಬ ಏನು ಹೇಳೋದು ಹೆಲ್ತಿಗೆ ತುಂಬ ಒಳ್ಳೇದಂತಲೂ ಕೂಡ ಹೇಳ್ತೀವಿ. ಬಟ್ ಏನಂದರೆ ತುಂಬ ಸಪೋರ್ಟಿವ್ ಇರುವ ರೀತಿಯಲ್ಲಿ ಇರುವ ಎಕ್ಸಸೈಸ್ಗಳನ್ನ ನೀವು ಮಾಡಬೇಕು. ದಿನ ವಾಕಿಂಗ್ ಎಲ್ಲ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅದು ನಿಮ್ಮ ಜಾಯಿಂಟ್ಗೆ ಕೂಡ ತುಂಬ ಏನು ಹೇಳೋದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.